ಎಚ್ಎನ್ ವ್ಯಾಲಿ ನೀರು ಹರಿಯುವ ಕೆರೆ ಅಕ್ರಮ ಮೀನುಗಾರಿಕೆ ಆರೋಪ, ಅಧಿಕಾರಿಗಳ ಶಾಮೀಲು ಶಂಕೆ. ಸಮಸ್ಯೆಗಳ ಪರಿಹಾರಕ್ಕೆ ಜನಸ್ಪಂದನ ಕಾರ್ಯಕ್ರಮ, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಜಮೀನಿನ ವಿಚಾರದಲ್ಲಿ ಕಲಹ, ಬೆಳ್ಳಂಬೆಳಗ್ಗೆ ಮಹಿಳೆಯ ಬರ್ಬರ ಕೊಲೆ, ಪೊಲೀಸರಿಗೆ ಶರಣಾದ ಆರೋಪಿ. ಅಚ್ಚರಿ ಮೂಡಿಸಿದ ಬೇವಿನ ಮರ, ಹಾಲು ಸೋರಿಕೆ ಕಂಡು ಬೆರಗಾದ ಜನತೆ ಮರ ನೋಡಲು ನೂಕುನುಗ್ಗಲು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಎಚ್ಎನ್ ವ್ಯಾಲಿ ನೀರು ಹರಿಯುತ್ತಿರುವ ಕಂದವಾರ ಕೆರೆಯಲ್ಲಿ 2 ವರ್ಷಗಳಿಂದ ಅಕ್ರಮವಾಗಿ ಮೀನುಗಾರಿಕೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಅಲ್ಲಿನ ಮೀನು ತಿನ್ನಲು ಯೋಗ್ಯವಾ ಅಲ್ಲವಾ ಎಂಬುದು ಸಾರ್ವಜನಿಕರು ಗೊಂದಲದಲ್ಲಿದ್ದರೆ, ಅಕ್ರಮ ಮೀನುಗಾರಿಕೆಯಲ್ಲಿ ಅಧಿಕಾರಿಗಳ ಕೈವಾಡವಿದೆಯಾ ಎಂದು ಸಂಶಯ ವ್ಯಕ್ತವಾಗಿದೆ. ಹೌದು, ಹೀಗೆ ಸುತ್ತಲೂ ಬೆಟ್ಟ ಗುಡ್ಡಗಳ ಮಧ್ಯೆ ಕೆರೆಯ ಸುಂದರವಾದ ನೋಟ. ಕೆರೆಯಲ್ಲಿ ಅಕ್ರಮವಾಗಿ ಮೀನುಗಳನ್ನು ಹಿಡಿಯುತ್ತಿರುವ ಮೀನುಗಾರರು. ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವಂತಹ ಕಂದವಾರ ಕೆರೆಯಲ್ಲಿ. ಹೌದು, ಈ ಭಾಗದ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಲೆಂದೇ ಕಂದವಾರ ಕೆರೆಗೆ ಹೆಬ್ಬಾಳ ನಾಗವಾರ ಕೆರೆಯ ನೀರನ್ನ 2 ಹಂತದಲ್ಲಿ ಶುದ್ಧೀಕರಿಸಿ ನೀರು ಬಿಡುತ್ತಿದ್ರು. ಈ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ಸಂಬಂಧಪಟ್ಟ ಇಲಾಖೆ ಹೇಳಿದೆ. ಆದರೆ ಇಲ್ಲಿ ರಾಜಾರೋಷವಾಗಿ ಮೀನುಗಳನ್ನ ಮೀನುಗಾರರು ಹಿಡಿದು ಬೇರೆ ಬೇರೆ ಭಾಗಗಳಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಇಷ್ಟಕ್ಕೂ ಕಂದವಾರ ಕೆರೆಯಲ್ಲಿ ಮೀನುಗಾರಿಕೆ ಮಾಡಲು ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಟೆಂಡರ್ ಆಗಿಲ್ಲ. ಆದರೆ ಮೀನುಗಳನ್ನ ತಿನ್ನಲು ಯೋಗ್ಯವಾ ಅಲ್ಲವಾ ಎಂಬುದು ಗೊತ್ತಿಲ್ಲ. 2 ವರ್ಷಗಳಿಂದ ಅಕ್ರಮವಾಗಿ ಮೀನುಗಾರಿಕೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಮಾಡುತ್ತಿದ್ದು, ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ನಮ್ಮ ಹೆಸರು ಮುನ್ರಾಜು ಅಂತ. ನಾವಿಲ್ಲಿ ನಂದಿ ಗ್ರಾಮದ ಸುಲ್ತಾನ್ಪೇಟೆ ಮೂಲದವರು. ಸುಮಾರು ಈ ನಂದಿ ಈ ಕಂದವಾರ ಕೆರೆಯಲ್ಲಿ 2 ವರ್ಷಗಳಿಂದ ತೆಪ್ಪೆಗಳ ಮುಖಾಂತರ ನೋಡ್ತಾ ಇದ್ವಿ, ಮೀನುಗಳನ್ನು ಹಿಡಿತಾ ಇದ್ದಾರೆ. ಆದರೆ ಇವು ತಿನ್ನಲಿಕ್ಕೆ ಯೋಗ್ಯವಾದಂತಕ್ಕಂಥ ಮೀನು. ಹಾಗಾಗಿ ಈ ಮೀನನ್ನು ಹಿಡಿದು ಈ ಮಂಡ್ಯ ಮೈಸೂರು ಕಡೆ ಎಲ್ಲ ಮಾರಾಟ ಮಾಡಿ ಅಲ್ಲಿ ಜನಗಳಿಗೆ ಆರೋಗ್ಯವನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೀನು ಈ ಲೋಕಲ್ಲು ಸ್ಥಳೀಯರು ಯಾರು ಈ ಮೀನನ್ನು ತಿನ್ನೋದಿಲ್ಲ, ನೋಡಿದ್ದಾರೆ. ಹಾಗಾಗಿ ಅವರಿಗೆ ಅದು ಯೋಗ್ಯವಲ್ಲ ಅಂತ ಗೊತ್ತಿದೆ. ಮತ್ತು ಇದನ್ನು ಮಾರಾಟಕ್ಕೆ ಇವರು ಕಮರ್ಷಿಯಲ್ ಇದಕ್ಕೆ ಬೇರೆ ಜಿಲ್ಲೆಗಳಿಗೆ ತಗೊಂಡೋಗಿ ಮಾರಾಟ ಮಾಡಿ ಅವರು ಆರೋಗ್ಯವನ್ನು ಕೆಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸರ್ಕಾರ ಇದನ್ನು ಗಮನಕ್ಕೆ ಕೂಡ ತಗೊಳ್ತಾ ಇಲ್ಲ. ಇದು ಏನಾಗ್ತಾ ಇದೆ ಅಂತ ಕೂಡ ಯಾರು ಕೂಡ ಕೇಳ್ತಾ ಇಲ್ಲ. ತೆಪ್ಪಗಳಲ್ಲಿ ಅಂದರೆ ಅವರು ಬಲೆ ಹಾಕಿ ಬಲೆ ಮುಖಾಂತರ ಹಿಡಿದು ಅದನ್ನು ಮಾರಾಟಕ್ಕೆ ಸಾಗಿಸ್ತಾರೆ. ನಾವೊಂದು 2 ವರ್ಷದಿಂದ ನೋಡ್ತಾನೆ ಇದ್ದೀವಿ. 2 ವರ್ಷದಿಂದ ಹಿಡಿತಾ ಇದ್ರೆ ಮಾರಾಟ ಮಾಡ್ತಾರೆ. ಈ ಕಡೆ ಯಾವುದೋ ಒಂದು ಸ್ಥಳೀಯವಾಗಿ ಯಾವುದು ಮಾರಾಟ ಇಲ್ಲ. ಇದು ಬೇರೆ ಕಡೆ ಈ ಕಡೆ ಅವ್ರು ತಿನ್ನೋದು ಇಲ್ಲ. ಹಾಗಾಗಿ ಈ ಥರ ಮಾಡ್ತಾ ಇದ್ದಾರೆ. ಅವರು ಆರೋಗ್ಯ ಒಂದು ಸಮಸ್ಯೆಯಿಂದ ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕು ಸ್ಥಳೀಯ ಒಂದು ನಗರಸಭೆ ಅವೆಲ್ಲನೂ. ಇನ್ನು 2 ವರ್ಷಗಳಿಂದ ಕಂದವಾರ ಕೆರೆಯಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ನಡೆಯುತ್ತಿದೆ. ಎಲ್ಲರ ಗಮನಕ್ಕೂ ಇದ್ದಿದ್ದು ಮೀನುಗಾರಿಕೆ ಇಲಾಖೆ ಟೆಂಡರ್ ಕೊಟ್ಟಿದ್ದಾರೆ ಅಂದುಕೊಂಡಿದ್ದಾರೆ. ಆದರೆ ಕಂದವಾರ ಎಚ್ಎನ್ ನೀರಿನಲ್ಲಿ ಮೀನುಗಾರಿಕೆ ಮಾಡಲು ಅವಕಾಶ ಇಲ್ಲ. ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ಮೀನುಗಾರಿಕೆಗೆ ಕುಮ್ಮಕ್ಕು ಕೊಟ್ಟು ದುಡ್ಡು ಮಾಡುತ್ತಿದ್ದು, ಇದರಲ್ಲಿ ಅಧಿಕಾರಿಗಳ ಕೈ ಸಹ ಬೆಚ್ಚಗಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ನಾವು ಚಿಕ್ಕಬಳ್ಳಾಪುರದ ಕಂದವಾರ ಕೆರೆ ಹತ್ರ ಇದ್ದೀವಿ ನಾವೀಗ. ಈ ಕಂದವಾರ ಕೆರೆಗೆ ಎಚ್ಎನ್ ವ್ಯಾಲಿ ನೀರು ಬಂದು ಸಮೃದ್ಧವಾಗಿ ನೀರು ಇದೆ ಕೆರೆಯಲ್ಲಿ. ಆದರೆ ಇಲ್ಲಿ ಇತ್ತೀಚೆಗೆ ಮೀನುಗಾರಿಕೆ ನಡೀತಾ ಇದ್ದು ಮೀನುಗಳು ಹಿಡಿತಕ್ಕಂಥ ಕೆಲಸನ ಬೇರೆಯವರು ಯಾರೋ ಮಾಡ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ನಾವು ಅಂದ್ಕೊಂಡಂಥ ರೀತಿ ಏನಂತಂದರೆ, ಮೋಸ್ಟ್ಲಿ ಮೀನುಗಾರಿಕೆ ಇಲಾಖೆಯವರು ಟೆಂಡರ್ ಕರೆದು ಮೀನು ಹಿಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನಮ್ಮ ಗಮನಕ್ಕೆ ಬಂದಂತೆ ಈ ಕೆರೆಯಲ್ಲಿ ಯಾವುದೇ ರೀತಿಯಾದಂಥ ಮೀನುಗಾರಿಕೆ ಮಾಡೋಂಗಿಲ್ಲ. ಇದು ರಿಸರ್ವ್ ಆಗಿರ್ತಕ್ಕಂಥ ಕೆರೆ ಆದ್ದರಿಂದ ಇಲ್ಲಿ ಯಾರು ಕೂಡ ಮೀನು ಹಿಡಿತಕ್ಕಂಥ ಕೆಲಸ ಮಾಡಬಾರ್ದು ಅನ್ನೋಂಥ ವಿಚಾರ ನಮಗೆ ಗೊತ್ತಾಗಿದೆ. ಇವತ್ತು ಏನಾದರೂ ಮೀನುಗಾರಿಕೆ ಇಲಾಖೆಯವರೇ ಬೇರೆಯವ್ರಿಗೆ ಕುಮ್ಮಕ್ಕು ಕೊಟ್ಟು ಅವ್ರ ಬೆಂಬಲ ಕೊಟ್ಟು ಅವ್ರ ಮುಖಾಂತರನೇ ಮೀನನ್ನು ಹಿಡಿತಕ್ಕಂಥ ಕೆಲಸ ಮಾಡಿ ಮಾರಾಟ ಮಾಡಿಸಿ ಅದರಿಂದ ಏನಾದರೂ ಅವರು ಕೂಡ ಅನುಕೂಲ ಪಡಿತಿದ್ದಾರೆ ಅನ್ನೋಂಥ ಅನುಮಾನ ನಮಗಿದೆ. ಆ ಕಾರಣಕ್ಕಾಗಿ ಇವತ್ತು ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಅಥವಾ ನಗರಸಭೆ ಅಧಿಕಾರಿಗಳಾಗಿರ್ಬೋದು, ಇವ್ರ ಮೇಲೆ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ
ತನಿಖೆ ಮಾಡೋದ್ರ ಮುಖಾಂತರ ಯಾರು ಕೂಡ ಈ ಕೆರೆಯಲ್ಲಿ ಮೀನನ್ನು ಹಿಡಿದಂಗೆ ಇದು ರಿಸರ್ವ್ ಆಗಿ ಇರಬೇಕು ಅನ್ನೋಂಥ ಕಾರಣಕ್ಕಾಗಿ ಮೀನು ಹಿಡಿದರನೇ ಇರೋದಕ್ಕಾಗಿ ಅವರು ಸೂಕ್ತ ಕ್ರಮ ತೆಗೆದುಕೊಳ್ಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಇವತ್ತು ಪಬ್ಲಿಕಲ್ಲಿ ಎಲ್ಲರೂ ಜನ ಎಲ್ಲ ಓಡಾಡ್ತಾ ಇರ್ತಾರೆ. ರಾಜಾರೋಷವಾಗಿ ತೆಪ್ಪಗಳಲ್ಲಿ ಬಂದು ಬಲೆನ ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮೀನುಗಳು ಹಿಡಿತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ಜನ ಮಾತಾಡೋದೇನಂತಂದರೆ ಟೆಂಡರ್ ಆಗಿರ್ಬೋದು, ಟೆಂಡರ್ ಆಗಿರ್ತಕ್ಕಂಥವ್ರು ಮೀನು ಹಿಡಿತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಯಾರು ಕೂಡ ಅವ್ರನ್ನ ಮಾತಾಡ್ಸೋಕೆ ಹೋಗ್ತಾ ಇಲ್ಲ ಇಲ್ಲಿ. ಈ ವಿಚಾರವಾಗಿ ಮೀನುಗಾರಿಕೆ ಇಲಾಖೆ ಅಧಿಕಾರಿ ರೇಖಾ ಮತ್ತು ಮೋಹನ್ ಎಂಬುವವರನ್ನ ಸಂಪರ್ಕಿಸಿದ್ರೆ ಕಚೇರಿಗೆ ಬರದೆ ಒಬ್ಬರು ರಜೆಯಲ್ಲಿ ಇದ್ದೇವೆ, ಇನ್ನೊಬ್ಬರು ಬೆಂಗಳೂರಿನಲ್ಲಿ ಮೀಟಿಂಗ್ನಲ್ಲಿ ಇದ್ದೇವೆ ಎಂದು ಸಬೂಬು ಹೇಳಿ ಕೆರೆಯಲ್ಲಿ ಯಾವುದೇ ಅಕ್ರಮ ಮೀನುಗಾರಿಕೆ ನಡೆಯುತ್ತಿಲ್ಲ, ನಮ್ಮ ಗಮನಕ್ಕೆ ಇದುವರೆಗೂ ಬಂದಿಲ್ಲ, ಸಾಕ್ಷಿ ಇದ್ರೆ ಕೊಡಿ ಎಂದು ಜಾರಿಕೊಳ್ಳುತ್ತಿರುವುದು ಅನುಮಾನಕ್ಕೆ ಈಡು ಮಾಡಿದೆ. ಇದೀಗ ಎಂಎಂಟಿವಿ ವಾಹಿನಿ ವರದಿ ರೂಪದಲ್ಲಿ ಕೆರೆಯಲ್ಲಿ ನಡೆಯುತ್ತಿರುವ ಮೀನುಗಾರಿಕೆ ಬಗ್ಗೆ ಇಲಾಖೆಗೆ ಸಾಕ್ಷಿಯನ್ನ ಇಟ್ಟಿದ್ದು, ಆಯಾ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳುವರ ಕಾದು ನೋಡಬೇಕಾಗಿದೆ. ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಆಯೋಜಿಸಿರುವ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾಗರಿಕರು ಸಲ್ಲಿಸಿರುವ ಅರ್ಜಿಗಳಿಗೆ ಕಾನೂನಾತ್ಮಕವಾಗಿ ಪರಿಹಾರ ಕಲ್ಪಿಸುವ ಕೆಲಸ ಮಾಡುವುದೇ ನಮ್ಮ ಮುಖ್ಯ ಉದ್ದೇಶ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ಪುರಸಭೆ ವ್ಯಾಪ್ತಿಯಲ್ಲಿರುವ ಉದ್ಯಾನವನಗಳ ಜಾಗ ಅಥವಾ ಸರ್ಕಾರಿ ಸ್ಥಳಗಳನ್ನು ರಕ್ಷಿಸಿಕೊಳ್ಳುವುದು ಅಧಿಕಾರಿಗಳ ಮೊದಲ ಕರ್ತವ್ಯವಾಗಿದೆ. ಸರ್ಕಾರಿ ಆಸ್ತಿಗಳು ಕಬಳಿಸಿರುವ, ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಉದ್ಯಾನವನಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಿ. ವಿದ್ಯಾರ್ಥಿ ನಿಲಯ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಮಕ್ಕಳಿಗೆ ಕುಡಿಯಲು ಶುದ್ಧೀಕರಿಸಿದ ನೀರನ್ನೇ ಬಳಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ನಗರ, ಪಟ್ಟಣ, ಹಳ್ಳಿಗಳು ಸ್ವಚ್ಛವಾಗಿರಬೇಕಾದರೆ ಎಲ್ಲೆಂದರಲ್ಲಿ ಕಸ ಬಿಸಾಡುವ ಕೆಟ್ಟ ಗುಣವನ್ನ ಮನುಷ್ಯನ ಮನಸ್ಸಿನಿಂದ ಹೊರತೆಗೆಯಬೇಕಾಗಿದೆ. ಸಾರ್ವಜನಿಕವಾಗಿ ಕಸ ಬಿಸಾಡಿದಾಗ ಮನಸ್ಸಿಗೆ ಚುಚ್ಚುವಂತಹ ನೋವು ಮನುಷ್ಯನಲ್ಲಿ ಕಾಣಿಸಿಕೊಂಡು ಪರಿವರ್ತನೆಗೊಂಡಾಗ ಮಾತ್ರ ಸ್ವಚ್ಛ ಭಾರತದ ಕನಸು ನನಸಾಗಲಿದ್ದು, ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಹಾಗೂ ಸ್ವಚ್ಛತೆ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ ಇಒ ಗಮನ ಹರಿಸಬೇಕಾಗಿದೆ ಎಂದರು. ಡೆವಲಪ್ಮೆಂಟ್ ಗ್ರೂಪ್ ಅಂತ ಏನಿದೆಯಲ್ಲ, ಆ ಗ್ರೂಪ್ ನಲ್ಲಿ ನೀವು ಪೋಸ್ಟ್ ಮಾಡಬೇಕು. ಬಿಫೋರ್ ಯಾವ ತರ ಇತ್ತು, ಆಫ್ಟರ್ ಯಾವ ತರ ಇದೆ ಅಂತೇಳಿ ಮಾಡಬೇಕು. ಈ ನಮ್ಮ ಸಿಟಿಗೆ ಬರಬೇಕಾದ್ರೆ ನದಿ ಬರುತ್ತೆ, ಆ ನದಿಯಿಂದ ಆಚೆ ಇರೋಂಥದ್ದು ಗ್ರಾಮೀಣ ಪ್ರದೇಶಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿಂದ ಅಲ್ಲಿ ತನಕ ಒಂದು 3-4 ಕಿಲೋಮೀಟರ್ ಸ್ಟ್ರೆಚ್ ಇದೆ ಸರ್. ನಮಗೆ ಬಾಗೇಪಲ್ಲಿ ಒಂದು ಸಿಟಿ ಶುಚಿತ್ವ ಅನ್ನೋದು ಕಾಪಾಡಬೇಕು, ನೋಡಲಿಗೆ ಚೆನ್ನಾಗಿದೆಯಪ್ಪ, ಸಿಟಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅನ್ಬೇಕು ಅಂದರೆ ನೀವು ಯಾವಾಗಲಾದ್ರೂ ಬರೀ ಕಸ ಅನ್ನೋದು ನಿರಂತರ. ನಾನು ಇವತ್ತು ಕಸ ವಿಲೇವಾರಿ ಮಾಡಿಬಿಟ್ಟಿದ್ದೀನಿ, ನಾಳೆ ಕಸ ಬೀಳುತ್ತೆ, ಆ ಥರ ಅಲ್ಲ. ಹಾಗಾಗಿ ಈಗಲೂ ಕೂಡ ನೋಡ್ರಿ, ಐ ಬಿ ಹತ್ರ ನಾವು ಸಿಒರವರು ನಾವು ಅದನ್ನೇ ಗಮನಿಸ್ತೀವಿ. ಐ ಬಿಗೆ ನಾವು ಎಂಟ್ರಿ ಆಗ್ತೀವಲ್ಲ, ಅದು ಪಕ್ಕದಲ್ಲೇ ರಾಶಿ ಪ್ಲಾಸ್ಟಿಕ್ ಕಸ ಬಿಡುತ್ತೆ. ಹಾಗಾಗಿ ನೀವು 2 ರಸ್ತೆ ಬದಿಯಲ್ಲಿ ಪ್ರತಿದಿನನೂ ಕೂಡ ಸಾಧ್ಯ ಆದರೆ ಒಂದು ರೌಂಡ್ ಪ್ರತಿದಿನನೂ ಕೂಡ ಯಾವುದಾದ್ರು ಒಂದು ಟೈಮಲ್ಲಿ ಕಸ ವಿಲೇವಾರಿ ಮಾಡೋಂಥದ್ದನ್ನು ಮಾಡ್ತಾ ಬರಬೇಕು. ಹಾಗೆಯೇ ಶ್ರಮದಾನ ಮಾಡಿಕೊಳ್ರಿ. ಪ್ರತಿ ವಾರನೂ ಕೂಡ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ನಿಮ್ಮ ಗ್ರಾಮ ಪಂಚಾಯತಿ ಒಳಗಡೆ ಮತ್ತು ನಗರದಲ್ಲಿ ಶ್ರಮದಾನದ ಮೂಲಕ ನೀವು ವಾಲಂಟಿಯರ್ಸನ್ನು ತಗೊಳ್ಳಿ. ವಾಲಂಟಿಯರ್ಸ್ ಇರ್ತಾರೆ, NGOಗಳು ಇರ್ತಾರೆ, ವಾಲಂಟಿಯರ್ಸ್ ಇರ್ತಾರೆ, ಅಂಥವನ್ನೆಲ್ಲ ಕರ್ಕೊಂಡು ನೀವು ಈ ಪ್ಲಾಸ್ಟಿಕ್ ಮುಕ್ತ ಮಾಡೋಂಥದ್ರ ಬಗ್ಗೆ, ಪ್ಲಾಸ್ಟಿಕ್ಕನ್ನು ವಿಲೇವಾರಿ ಮಾಡೋಂಥದ್ರ ಬಗ್ಗೆ, ಕಸ ನಿರ್ವಹಣೆ ಮಾಡೋದ್ರ ಬಗ್ಗೆ ಇದರ ಅವೇರ್ನೆಸ್ ಕ್ಯಾಂಪ್ಗಳನ್ನು ಮಾಡಿ ನೀವು ಕ್ರಮಗಳನ್ನು ತೆಗೆದುಕೊಂಡು ಹೋಗಿ. ಬಾಗೇಪಲ್ಲಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ 30, ಪುರಸಭೆ 18, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 10, ಪೊಲೀಸ್ ಇಲಾಖೆ 5, ಮುಜರಾಯಿ, ಕರ್ನಾಟಕ ಗೃಹ ಮಂಡಳಿ, ಲೋಕೋಪಯೋಗಿ, ಲೀಡ್ ಬ್ಯಾಂಕ್ ತಲಾ 1 ಅರ್ಜಿ ಸೇರಿದಂತೆ ಸಾರ್ವಜನಿಕರಿಂದ ಒಟ್ಟು 67 ದೂರು ಅರ್ಜಿಗಳು ಸ್ವೀಕೃತಗೊಂಡಿವೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಶಾಂತ್ ನಿಟ್ಟಾಲಿ, ಉಪವಿಭಾಗೀಯ ಅಧಿಕಾರಿ ಅಶ್ವಿನ್, ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ತಾಲೂಕು ಪಂಚಾಯಿತಿ ಇಒ ರಮೇಶ್ ರೆಡ್ಡಿ, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.
ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ವಿಚ್ಛೇದನ ಪಡೆದಿದ್ದ ಪತಿಯೇ ವಿಚ್ಛೇದಿತ ಪತ್ನಿಯನ್ನು ಬೆಳ್ಳಂಬೆಳಗ್ಗೆ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಇಡೀ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು ಆರೋಪಿ ಪೊಲೀಸರಿಗೆ ಶರಣಾಗಿದ್ದಾನೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಸೊಣ್ಣೇನಹಳ್ಳಿ ಗ್ರಾಮದಲ್ಲಿ ಮುಂಜಾನೆ ಆಗುತ್ತಿದ್ದಂತೆ ಬೆಚ್ಚಿ ಬೀಳುವ ಘಟನೆ ನಡೆದು ಹೋಗಿತ್ತು. ಕಣ್ಣುಜ್ಜಿಕೊಂಡು ಈಚೆ ಬರುವ ಮನೆಯಿಂದ ಈಚೆ ಬಂದ ಗ್ರಾಮಸ್ಥರಿಗೆ ಪೊಲೀಸರ ದರ್ಶನವಾಗಿತ್ತು. ನಡುರಾತ್ರಿಯಲ್ಲಿ ಭೀಕರ ಕೊಲೆಯೊಂದು ನಡೆದು ರಕ್ತದ ಮಡುವಿನಲ್ಲಿ ಕಂಡ ಮೃತದೇಹವನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಕೊಲೆಯಾದ ಗೃಹಿಣಿಯನ್ನು ಆಕೆಯ ವಿಚ್ಛೇದಿತ ಪತಿಯೇ ಹತ್ಯೆ ಮಾಡಿರುವ ವಿಚಾರ ತಿಳಿದು ಗ್ರಾಮಸ್ಥರು ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಆಕೆಯ ಪತಿ ಮತ್ತು ಆತನ ಮತ್ತೊಬ್ಬ ಪತ್ನಿಯ ಪುತ್ರ ಸೇರಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. 45 ವರ್ಷದ ಪದ್ಮಮ್ಮ ಕೊಲೆಯಾದ ದುರ್ದೈವಿಯಾಗಿದ್ದು, ಮೃತಳ ಪತಿ 58 ವರ್ಷದ ಮುನಿರೆಡ್ಡಿ ಕೊಲೆ ಮಾಡಿದ ಆರೋಪಿಯಾಗಿದ್ದಾನೆ. ಘಟನೆ ನಂತರ ಮುನಿರೆಡ್ಡಿ ಸ್ವತಃ ಪೊಲೀಸರಿಗೆ ಶರಣಾಗಿದ್ದರೆ, ಕೊಲೆಯಲ್ಲಿ ಭಾಗಿಯಾದ ಮುನಿರೆಡ್ಡಿಯ ಮತ್ತೊಬ್ಬ ಪತ್ನಿಯ ಪುತ್ರ 20 ವರ್ಷದ ಗಿರೀಶ್ ತಲೆಮರೆಸಿಕೊಂಡಿದ್ದಾನೆ. ಶಿಡ್ಲಘಟ್ಟ ತಾಲೂಕಿನ ಸೊಣ್ಣೇನಹಳ್ಳಿ ಗ್ರಾಮದ ಮುನಿರೆಡ್ಡಿ ಮತ್ತು ಪದ್ಮಮ್ಮಳ ನಡುವೆ ಸಂಸಾರದಲ್ಲಿ ಗಲಾಟೆ ನಡೆದಿದ್ದು, ಈ ಸಣ್ಣ ಜಗಳದಿಂದ ಇಬ್ಬರೂ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರು. ಪದ್ಮಮ್ಮಳಿಗೆ 2 ಪುತ್ರರಿದ್ದು, ಇಬ್ಬರೂ ಪ್ರತ್ಯೇಕ ಅಪಘಾತಗಳಲ್ಲಿ ಈಗಾಗಲೇ ಮೃತಪಟ್ಟಿದ್ದಾರೆ. ಇದರಿಂದ ಪದ್ಮಮ್ಮ ಒಬ್ಬಟ್ಟಿಯಾಗಿ ಅದೇ ಗ್ರಾಮದಲ್ಲಿ ವಾಸಿಸುತ್ತಿದ್ದಳು. ಈ ಕಡೆ ಮುನಿರೆಡ್ಡಿ ಪದ್ಮಮ್ಮಳಿಂದ ವಿಚ್ಛೇದನ ಪಡೆದು ಮತ್ತೊಂದು ಮದುವೆಯಾಗಿದ್ದಾನೆ. 2ನೇ ಪತ್ನಿಗೆ 1 ಹೆಣ್ಣು ಮತ್ತು 1 ಗಂಡು ಮಗು ಇದೆ. ಈ ಮಧ್ಯೆ ಪದ್ಮಮ್ಮಳಿಗೆ ಜೀವನಾಂಶಕ್ಕಾಗಿ ನೀಡಿದ ಜಮೀನು ವಾಪಸ್ ನೀಡುವಂತೆ ಮುನಿರೆಡ್ಡಿ ತಗಾದೆ ತೆಗೆದಿದ್ದ ಎನ್ನಲಾಗಿದೆ. ನಿನಗೆ ಮಕ್ಕಳಿಲ್ಲವಲ್ಲ, ಜಮೀನು ಇಟ್ಟುಕೊಂಡು ಏನ್ ಮಾಡ್ತೀಯಾ ಎಂದು ಜಮೀನು ವಾಪಸ್ ಮಾಡು ಎಂದು ಆಗಾಗ ಪೀಡಿಸುತ್ತಿದ್ದು, ಇದು ಪದ್ಮಮ್ಮ ಮತ್ತು ಮುನಿರೆಡ್ಡಿ ನಡುವೆ ಮುಸ್ಕಿನ ಗುದ್ದಾಟಕ್ಕೆ ಕಾರಣವಾಗಿತ್ತು ಎಂದು ತಿಳಿದು ಬಂದಿದೆ. ಮುನಿರೆಡ್ಡಿ ಹಾಗೂ ಆತನ ಮಗ ಗಿರೀಶ್ ಬೆಳಗ್ಗೆಯೇ ಪದ್ಮಮ್ಮಳ ಮನೆಗೆ ತೆರಳಿದ್ದು, ಪದ್ಮಮ್ಮಳ ಮೇಲೆ ಏಕಾಏಕಿ ಮಚ್ಚಿನಿಂದ ದಾಳಿ ನಡೆಸಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ. ಗಂಭೀರವಾಗಿ ಗಾಯಗೊಂಡ ಪದ್ಮಮ್ಮ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ವಿಷಯ ತಿಳಿಯುತ್ತಿದ್ದಂತೆ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್, ಗ್ರಾಮಾಂತರ ಠಾಣೆ ಎಸ್ಐ ಸತೀಶ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಬೆರಳಚ್ಚು ತಜ್ಞರ ತಂಡ ಆಗಮಿಸಿ ಪರಿಶೀಲನೆ ನಡೆಸಿದೆ. ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಕೊಲೆ ನಡೆದ ಸೊಣ್ಣೇನಹಳ್ಳಿ ಗ್ರಾಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್, ಎಎಸ್ಪಿ ರಾಜ್ ಇಮಾಮ್ ಕಾಸಿಂ, ಡಿವೈಎಸ್ಪಿ ಮುರಳೀಧರ್ ಭೇಟಿ ನೀಡಿ ಪರಿಶೀಲಿಸಿದ್ದು, ಮುಂದಿನ ಕ್ರಮಕ್ಕೆ ಸ್ಥಳೀಯ ಪೊಲೀಸರಿಗೆ ಸೂಚಿಸಿದ್ದಾರೆ. ಅವರು ಸಪರೇಟ್ ಆಗಿ ವಾಸ ಮಾಡ್ತಾ ಇದ್ರು ಅಂತ ಮಾಹಿತಿ ಇದೆ. ಸೊ ಇದೊಂದು ಕಾರಣ ಇದ್ದಿರಬಹುದು. ತನಿಖೆ ಇನ್ನೂ ನಡೀತಾ ಇದೆ, ಅವನ ವಿಚಾರಣೆ ನಡೀತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಒಂದು ಮಚ್ಚಿನಲ್ಲಿ ತಲೆ ಮತ್ತು ಕತ್ತಿನ ಭಾಗಕ್ಕೆ ಹೊಡೆದು ಕೊಲೆ ಮಾಡಿದ್ದಾರೆ. ಸರ್, ಈಗ ಮೊದಲನೇ ಹೆಂಡತಿ ಮತ್ತೆ 2ನೇ ಹೆಂಡತಿ ಗಲಾಟೆ ಆಗಿತ್ತು ಅಂತ ಅವರಿಬ್ಬರ ನಡುವೆ ಗಲಾಟೆ ಆಗಿರೋದಕ್ಕಿಂತ ಹೆಚ್ಚಾಗಿ ಈ ಮುನಿರೆಡ್ಡಿ ಮತ್ತು ಪದ್ಮಮ್ಮ ನಡುವೆ ಗಲಾಟೆ ಆಗಿದೆ. ಸೊ ಅವರಿಬ್ಬರ ನಡುವೆ ಮೊದಲೊಂದು ಮೇಂಟೆನೆನ್ಸ್ ಕೇಸ್ ಕೂಡ ಆಗಿದೆ ಕೋರ್ಟಲ್ಲಿ. ಅದು ಅದರಂತೆ ಒಂದು ಕಂಪೆನ್ಸೇಷನ್ ಮೇಂಟೆನೆನ್ಸ್ ಕೂಡ ಕೋರ್ಟ್ ಆರ್ಡರ್ ಮಾಡಿರ್ತದೆ. ಅದು ಬಿಟ್ಟು ಕೂಡ ಸಿವಿಲ್ ಡಿಸ್ಪ್ಯೂಟು ಇರ್ತದೆ. ಸಿವಿಲ್ ಕೇಸು ಕೂಡ ಅವರಿಬ್ಬರ ನಡುವೆ ನಡೀತಾ ಇದೆ. 2ನೇ ಹೆಂಡತಿ ಮಗ ಗಿರೀಶ್ ಕೂಡ ಅದು ದೂರಿನಲ್ಲಿ ಕೊಟ್ಟಿದ್ದಾರೆ. ನಮಗೆ ಈಗ ಅದು ಗಿರೀಶ್ ಸದ್ಯಕ್ಕೆ ಅಬ್ಸ್ಕಾಂಡ್ ಆಗಿದ್ದಾನೆ. ಸೊ ಅದನ್ನ ವೆರಿಫೈ ಮಾಡ್ತೀವಿ. ಆತನ ರೋಲ್ ಇದ್ರೆ 100% ಆತನ್ನು ಕೂಡ ನಾವು ಸೆಕ್ಯೂರ್ ಮಾಡಿ ಮುಂದಿನ ಕಾನೂನು ಕ್ರಮ ಜರುಗಿಸ್ತೀವಿ. ಸರ್, ಕೊಲೆ ಮಾಡಿದವರು ಸ್ವಯಂ ಪ್ರೇರಿತವಾಗಿ ಸರೆಂಡರ್ ಆದ್ರೆ ಹೆಂಗೆ ಸರ್? ಈಗ ಈ ಮುನಿರೆಡ್ಡಿ ಅನ್ನುವಂಥ ಸರೆಂಡರ್ ಆಗಿದ್ದಾನೆ. ಸೊ ಆತನ್ನು ನಾವು ಆಲ್ರೆಡಿ ವಶಕ್ಕೆ ಪಡೆದುಕೊಂಡಿದ್ವಿ. ಆತ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾನೆ. ಅಲ್ಲಿಂದ ನಾವು ಮಾಹಿತಿ ಬಂದ ಕೂಡಲೇ ನಮ್ಮ ಅಧಿಕಾರಿಗಳು ಆತನ ವಶಕ್ಕೆ ಪಡ್ಕೊಂಡು ಇಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಇನ್ನೂ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ನಾವು ತನಿಖೆಯಲ್ಲಿ ಪ್ಲಾನ್ ಮಾಡಿಕೊಂಡು ಮೊದಲು 2ನೇ ಹೆಂಡತಿನೆಲ್ಲ ಊರಿಗೆ ಕಳಿಸಿ ಅದನ್ನ ನಾವೀಗ ತನಿಖೆಯಲ್ಲಿ ನಾವು ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. 2ನೇ ಹೆಂಡತಿ ಮನೆಯಲ್ಲಿ ಎಲ್ಲಿದ್ರು ಏನು ಅಂತ. ಸೊ ಇವೆಲ್ಲ ಈಗ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ. ಪ್ರೀ ಪ್ಲ್ಯಾನ್ಡ್ ಇತ್ತಾ ಅಥವಾ ಸಡನ್ ಏನಾದರೂ ಇದಾಯ್ತಾ, ಇನ್ಸಿಡೆಂಟ್ ನಡೆದಿತ್ತಾ ಏನು ಅನ್ನೋದು ತನಿಖೆಯಲ್ಲಿ ನಮಗೆ ತಿಳಿದು ಬರಬೇಕಾಗಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ.
ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೋರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB PCMCS ವಾಣಿಜ್ಯ ವಿಭಾಗ, EBAS EBACS ಡಿಗ್ರಿ, BCom BBA MCom. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ.
ಇಲ್ಲೊಂದು ನಗರದಲ್ಲಿ ಬೇವಿನ ಮರದಲ್ಲಿ ದಿಢೀರನೆ ಹಾಲು ಸೋರುತ್ತಿರುವ ದೃಶ್ಯ ಕಂಡು ಸಾರ್ವಜನಿಕರು ಬೆರಗಾಗಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಗೌರಿಬಿದನೂರು ನಗರದ ಬೈಪಾಸ್ನಲ್ಲಿರುವ ವಿನಾಯಕ ವೃತ್ತದ ಬಳಿ ಇರುವ ಬೇವಿನ ಮರದಲ್ಲಿ ಮಂಗಳವಾರ ಬೆಳಗ್ಗೆ ದಿಢೀರನೆ ಹಾಲು ಸೋರುತ್ತಿರುವ ದೃಶ್ಯ ಕಂಡು ನೂರಾರು ಭಕ್ತಾದಿಗಳು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ನಾ ಮುಂದು ತಾ ಮುಂದು ಎನ್ನುವಂತೆ ಸರದಿ ಸಾಲಿನಲ್ಲಿ ನಿಂತಿದ್ದರು. ಇದೇ ವೇಳೆ ಇಲ್ಲಿಗೆ ಬಂದಿದ್ದ ತಾಲೂಕಿನ ಹನುಮೇನಹಳ್ಳಿ ಸ್ವಾಮಿಗಳಾದ ನರಸಿಂಹಯ್ಯ ಮಾತನಾಡಿ, ಕಾಲಜ್ಞಾನಿ ವೀರಬ್ರಹ್ಮಯ್ಯ ಸ್ವಾಮಿಗಳು ಬೇವಿನ ಮರದಲ್ಲಿ ಹಾಲು ಸೋರುತ್ತದೆ ಎಂದು ಹೇಳಿದ್ದರು. ಅದೇ ರೀತಿ ಈಗ ಬೇವಿನ ಮರದಲ್ಲಿ ಹಾಲು ಸೋರುತ್ತಿರುವುದನ್ನು ನಾವು ಪ್ರತ್ಯಕ್ಷವಾಗಿ 2 ಬಾರಿ ನೋಡುತ್ತಿದ್ದೇವೆ. ಇಲ್ಲಿ ಮರಿಗಮ್ಮ ಹಾಗೂ ಸಲ್ಲಾಪುರಮ್ಮ ದೇವರ ಮೂಲಸ್ಥಾನವಿದೆ. ಅಮ್ಮನವರ ಕೃಪೆಯಿಂದ ಈ ರೀತಿ ನಡೆಯುತ್ತಿದೆ ಎಂಬ ನಂಬಿಕೆಯಿಂದ ಭಕ್ತಾದಿಗಳು ಪೂಜೆ ಮಾಡಿ ದೇವರ ಆಶೀರ್ವಾದ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಹಿಂದೆ ಕಾಲಜ್ಞಾನ ಪ್ರಕಾರವಾಗಿ ಅವ್ರು ಏನು ಬರೆದಿದ್ರು, ಯಾರು ಸ್ವಾಮಿ? ವೀರಬ್ರಹ್ಮೇಂದ್ರ ಸ್ವಾಮಿಯವರು, ಅದೇ ಪ್ರಕಾರವಾಗಿ ನಡೆಯೋ ಅಂಕಿತ ಕಾಲ ಹತ್ರಕ್ಕೆ ಬಂದಿರೋದಕ್ಕೋಸ್ಕರ ಮಾಮೂಲಿ ನಡೀತಲೇ ಇದೆ. ಅಂದರೆ ವೀರಬ್ರಹ್ಮೇಂದ್ರ ಅವರು ಬೇವಿನ ಮರದಲ್ಲಿ ಹಾಲು ಬರುತ್ತೆ ಅಂತ ಹೇಳಿದ್ರು. ಹೌದೌದು, ಅವರು ಪಕ್ಕ ಹೇಳಿದ್ರು. ಇಂಥ ಕಾಲಕ್ಕೆ ಕಲಿಯುಗ ಹುಟ್ಟಿರ್ತಕ್ಕಂಥ ತಕ್ಷಣಕ್ಕೆ ಬೇವಿನ ಮರದಲ್ಲಿ ಹಾಲು ಸೋರುತ್ತೆ ಅಂತ ಅವ್ರು ಹೇಳಿದ್ರು. ಅದೇ ಥರವಾಗಿ ಬಂದ್ಬಿಟ್ಟಿದೆ. ಇದು ನೀವಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಇದು ಎರಡನೇ ಸೆಕೆಂಡ್ ಸಲ. ನಾನು ಒಂದ್ಸಲಿ ನಮ್ಮೂರ ಹತ್ರ ಒಂದ್ಸಲಿ ನೋಡಿ, ಯಾವ ವರ್ಷ? ಹನುಮೇನಹಳ್ಳಿ ಅಂತ, ಅಲ್ಕಾಪುರದ ಹತ್ರ ಹನುಮೇನಹಳ್ಳಿ ಅಂತ, ಅಲ್ಲಿ ನೋಡಿದ್ವಿ. ಇದು 2ನೇ ಸಲ ನಾನು ನೋಡ್ತಾ ಇದ್ದೀವಿ. ಇದೆಲ್ಲ ಮಾಮೂಲಿ ಆಗಿಬಿಟ್ಟಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ದೈವ ಇಚ್ಛೆ. ಅದೆಲ್ಲ ಅಮೃತ ಸೋರ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಅದು. ಅಮೃತ ಸೋರ್ಬೇಕಾದ್ರೆ ಮರದಲ್ಲಿ ಸಾಮಾನ್ಯದಲ್ಲ, ಅದು ದೈವ ಇಚ್ಛೆ ಅಲ್ಲ, ದೇವರ ಕೃಪೆ ಅಂತೀರಾ? ಹೌದೌದು. ಇವಾಗ ಹತ್ರಕ್ಕೆ ಬಂದಿದೆ ಜನಗಳಿಗೆ, ಅದು ಮಾಮೂಲಿ ನಡೀತಾ ಇದೆ. ಅದು ದೇವರು ಹೇಳಿದೆ. ಹಂಗಾದ್ರೆ ಇವಾಗ ಇಲ್ಲಿ ಬಂದು ಪೂಜೆ ಮಾಡ್ತಾ ಇರೋದೆಲ್ಲ ಒಂದು ದೈವ ಇದೆ ಅಂತ ಹೇಳ್ಬಿಟ್ಟು ಪೂಜೆ ಅವರವ್ರ ಶಕ್ತಿ, ಅದು ಅವರವ್ರ ಶಕ್ತಿ ಅನುಸಾರವಾಗಿ ಅವರವ್ರ ನಂಬಿಕೆ. ಅದು ನಂಬಿಕೆ ಎಂಬುದೇನು ಸತ್ಯ. ಅದು ಇಲ್ಲಿ ದೈವ ಶಕ್ತಿ ಇದೆ ಅಂತ ಲೆಕ್ಕ. ಇದು ಇವತ್ತಿನ ಒಂದು ದಿನಕ್ಕೆ ಸೀಮಿತ ಆಗುತ್ತಾ? ಹಿಂಗೆ ಏನು ಇದು ಮಾಡಿದ್ರಲ್ಲ, ಅದು ಮೂಲ ಸ್ಥಾನ ಎಂದಂಗೆ. ಅಮ್ಮನವರು ಇಲ್ಲಿ ಇದು ಅಮ್ಮನವ್ರದ್ದು ದೇವಸ್ಥಾನ ಇದೆ ಸ್ವಾಮಿ. ಮೊದಲಿನಿಂದ ಮರಿಗಮ್ಮ ಸಲ್ಲಾಪುರಮ್ಮ ಅಂತೇಳಿ ಮೊದಲಿನಿಂದ ಇಲ್ಲಿ ಮೂಲ ಸ್ಥಾನ. ಅದು ಆಯಮ್ಮನ ಕೃಪೆ ಏನ್ಗೆ ಬೆಳೆದಿದೋ ಹೇಳೋಕ್ಕಾಗಲ್ಲ. ಅದು ಅಮ್ಮನವರು ಶಕ್ತಿಗೆ ಯಾರು ಅಡ್ಡ ಏನು ಇದು ಮಾಡೋಕ್ಕಾಗಲ್ಲ. ಅವರಿಂದನೇ ಇದೆಲ್ಲ ನಡೀತಾ ಇದೆ. ವಿಷಯ ಹರಡುತ್ತಿದ್ದಂತೆ ನಗರದ ಮೂಲೆ ಮೂಲೆಗಳಿಂದ ಬೇವಿನ ಮರದಲ್ಲಿ ಹಾಲು ಬರುತ್ತಿರುವುದನ್ನು ನೋಡಲು ಜನರು ಮುಗಿಬೀಳುತ್ತಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇತ್ತೀಚೆಗೆ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜನಹಳ್ಳಿ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದ ಕಟ್ಟಡವನ್ನು ಅಧಿಕಾರಿಗಳು ಮಾರಾಟ ಮಾಡಿದ್ದಾರೆಂಬ ಸುಳ್ಳು ಸುದ್ದಿ ಪ್ರಚಾರವಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಸುದ್ದಿಗೋಷ್ಠಿ ನಡೆಸಿ ಯಾವುದೇ ಅಕ್ರಮವಾಗಿಲ್ಲವೆಂದು ಸ್ಪಷ್ಟಪಡಿಸಿದರು. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ
ಕೆಆರ್ ನಾಗೇಶ್ ಮಾತನಾಡಿ, ಕಳೆದ 30 ವರ್ಷಗಳ ಹಿಂದೆಯೇ ದಶರಥಪ್ಪ ಹೆಸರಿನಲ್ಲಿ ಅವರ ಮನೆ ಎಷ್ಟು ಇದೆಯೋ ಅಷ್ಟು ಖಾತೆ ನಮೂದಿಸಲಾಗಿತ್ತು. ಉಳಿಕೆ ಜಾಗದಲ್ಲಿ ಅಂಗನವಾಡಿ ಕೇಂದ್ರ ನಡೆಯುತ್ತಿತ್ತು. ನಂತರ ದಶರಥಪ್ಪ ಅವರು ನ್ಯಾಯಾಲಯ ಮೆಟ್ಟಿಲೇರಿದ್ದರು. ಲೋಕಾಯುಕ್ತದಿಂದ ನಿರ್ದೇಶನದಂತೆ ಅಂಗನವಾಡಿವಿದ್ದ ಉಳಿಕೆ ಜಾಗವನ್ನು ಸೇರಿ ಖಾತೆ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಖಾತೆದಾರರ ಬಳಿಯಲ್ಲಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ನಡೆಯುತ್ತಿದ್ದುದನ್ನು ಅಂಗನವಾಡಿಗೆ ಬಿಟ್ಟುಕೊಡಲು ಮನವಿ ಮಾಡಿದ್ದ ಹಿನ್ನೆಲೆಯಲ್ಲಿ ದಾನಪತ್ರದ ಮೂಲಕ ಪಂಚಾಯಿತಿ ಹೆಸರಿಗೆ ಮಾಡಿಕೊಟ್ಟಿರುತ್ತಾರೆ. ಅಂಗನವಾಡಿ ಕಟ್ಟಡ ಎಲ್ಲೂ ಕದ್ದೊಯ್ಯಲು ಸಾಧ್ಯವಿಲ್ಲ. ಅದನ್ನು ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಕೆಲ ವ್ಯಕ್ತಿಗಳು ಸುಳ್ಳು ಆರೋಪಗಳನ್ನು ಮಾಡಿ ಗ್ರಾಮ ಪಂಚಾಯಿತಿಗೆ ಚ್ಯುತಿ ತರುವ ಕೆಲಸ ಮಾಡುತ್ತಿರುವುದು ಶೋಭೆಯಲ್ಲವೆಂದು ಹೇಳಿದರು. ಈಗ ಏನು ಇತ್ತೀಚೆಗೆ ಕೆಲವೊಂದು ಪತ್ರಿಕೆಗಳಲ್ಲಿ ನಮ್ಮ ಪಂಚಾಯಿತಿ ಬಗ್ಗೆ ಒಂದು ತಪ್ಪು ಮಾಹಿತಿನ ಏನು ಒಂದು ಪ್ರಕಟಣೆ ಮಾಡ್ತಾ ಇದ್ದಾರೆ, ಆ ವಿಚಾರವಾಗಿ ನಾವು ಪಂಚಾಯಿತಿ ಸದಸ್ಯರುಗಳು, ಅಧ್ಯಕ್ಷರು ಮತ್ತು ಸದಸ್ಯರುಗಳು ನಾವೆಲ್ಲ ಕೂಡಿ ತಮ್ಮಲ್ಲಿ ಏನು ವಿಚಾರ ಇದೆ ಅದನ್ನು ಒಂದು ಮಾಹಿತಿ ತಲುಪಿಸೋಣ ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಇವತ್ತು ಕರೆಯುವಂಥ ಒಂದು ಸಂದರ್ಭ ಬಂದಿದೆ. ಏನಪ್ಪ ಇದು ಅಂದರೆ 1994ರಲ್ಲಿ ಗ್ರಾಮ ಪಂಚಾಯಿತಿ ಶುರುವಾಯಿತು. 95ರಿಂದನೇ ಈಗ ಏನು ಈ ದಶರಥಪ್ಪ ರಾಜಣ್ಣ ಅನ್ನೋದು ಏನಿದೆಯೋ ಅವತ್ತಿಂದನೇ ಅವ್ರದ್ದು ನಮ್ಮ ಪಂಚಾಯಿತಿ ಬುಕ್ಕಲ್ಲಿ ಖಾತೆ ಅನ್ನೋದು ಎಂಟ್ರ್ ಆಗಿತ್ತು. ಅವರು ಮನೆ ಏನು ಪೊಸಿಷನಲ್ಲಿ ಇದ್ದಾರೋ ಅಷ್ಟನ್ನು ಮಾತ್ರ ನಾವು ಡಾಕ್ಯುಮೆಂಟ್ ಬಿಟ್ಟು ಮನೆ ಏನಿದ್ದಾರೋ ಅಷ್ಟನ್ನು ಮಾತ್ರ ನಾವು ಖಾತೆ ಮಾಡೋ ಅಂಥದ್ದೊಂದು ನಡೆದಿತ್ತು. ಯಾಕೆ ಅಂದರೆ ಅಂಗನವಾಡಿ ಒಂದು ನಡೀತಾ ಇದೆ. ಅಂಗನವಾಡಿ ಅದು ಯಾರ ಹೆಸರಲ್ಲೂ ಖಾತೆ ಇರಲಿಲ್ಲ. ಅಂಗನವಾಡಿ ಏನು ಮೂಲ ದಾಖಲಾತಿ ಪ್ರಕಾರ ನೋಡಿದ್ರೆ ಇವರಿಗೆ ಬರಬೇಕು. ಅಂಗನವಾಡಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವ್ರೇನು ಮನೆ ಪೊಸಿಷನಲ್ಲಿ ಇದ್ದಾರೋ ಗ್ರಾಮ ಠಾಣದಲ್ಲಿ ಅದನ್ನು ನಾವು ಖಾತೆ ಮಾಡಿ ಕೊಡೋಂಥ ಒಂದು ವಿಚಾರ ನಡೆದಿತ್ತು. ಆದರೆ ಅವ್ರೇನು ಮಾಡಿದ್ರು ಅಂದರೆ ಕೋರ್ಟ್ ಮೊರೆ ಹೋದ್ರು. ಒಂದು ಎರಡನೇದು ಒಂದು ಲೋಕಾಯುಕ್ತ ಒಂದು ಕೋರ್ಟ್ಗೆ ಅದೊಂದಕ್ಕೊಂದು ಮೊರೆ ಹೋದ್ರು. ಏನಾಯ್ತಪ್ಪ, ಕೋರ್ಟಲ್ಲಿ ಈಗ ಇವ್ರ ಪರನೇ ಆರ್ಡ್ರ್ ಮಾಡಿದ್ರು. ಯಾರು ರಾಜಣ್ಣ ಅನ್ನೋರು ಏನಿದಾರೋ ಅವ್ರ ಪರನೇ ಆರ್ಡ್ರ್ ಮಾಡಿದ್ರು. ಆಮೇಲೆ ಲೋಕಾಯುಕ್ತ ಇದರಲ್ಲೂ ಇವರು ದಾವೆ ಹೊಡೆದ್ರು, ಅಲ್ಲೂ ಕೂಡ ಅವ್ರ ಪರನೇ ಆಯಿತು. ಅಲ್ಲಿಂದ ನಮ್ಮ ಪಂಚಾಯಿತಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಆ ಡಾಕ್ಯುಮೆಂಟು ಏನು ಇದೆ ಆ ಪ್ರಕಾರ ನೀವು ಖಾತೆ ಮಾಡಿಕೊಡಿ ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಸರಿ, ನಾವು ಅವೆರಡಕ್ಕೂ ಒಂದು ಕೋರ್ಟ್ಗೆ ಮತ್ತು ಒಂದು ಲೋಕಾಯುಕ್ತ ಎರಡಕ್ಕೂ ತಲೆಬಾಗಿ ನಾವು ಅದನ್ನು ಮೀಟಿಂಗಲ್ಲಿ ಇಟ್ಕೊಂಡು ಸದಸ್ಯರುಗಳು, ಸರ್ವ ಸದಸ್ಯರುಗಳು ಎಲ್ಲರ ಮುಖೇನ ಒಂದು ಸದಸ್ಯರುಗಳದೊಂದು ಕೋರಂ ಮುಖಾಂತರ ಒಂದು ಮೆಜಾರಿಟಿ ತಗೊಂಡು ಅದನ್ನು ಒಂದು ಖಾತೆ ಮಾಡಿಕೊಡೋ ಅಂಥ ಒಂದು ಸಂದರ್ಭ ಅದನ್ನು ನಡೀತು. ಸೊ ಇದಾದ ಮೇಲೆ ಏನಾಯಿತು, ಅಲ್ಲಿ ಒಂದು ಅಂಗನವಾಡಿ ನಡೀತಾ ಇತ್ತು ತುಂಬ ವರ್ಷಗಳಿಂದ. ಅಲ್ಲಿ ಸಾರ್ವಜನಿಕರಿಗೂ ಒಂದು ಒಳ್ಳೇದಾಗಬೇಕಾಗಿತ್ತು. ಈಗೇನು ಖಾತೆ ಮಾಡ್ಕೊಂಡ್ರು ಅವ್ರನ್ನೆಲ್ಲರೂ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಈಗ ನಿಮ್ಮೂರ ಮಕ್ಕಳು ನೀವು ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಅಧ್ಯಕ್ಷರು ನಾವುಗಳು ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಅದಕ್ಕೆ ಅವ್ರೇನು ಮಾಡಿದ್ರು, ಆಯಿತು ಊರು ಒಂದು ಒಳ್ಳೆ ಅಭಿವೃದ್ಧಿಗೆ ಮಕ್ಕಳು ಓದೋಕ್ಕೋಸ್ಕರ ಅಂತ ಏನು ಮಾಡಿದ್ರು, ಆ ಅಂಗನವಾಡಿ ಏನು ಜಾಗ ಇದೆಯೋ ಅದನ್ನು ಪಂಚಾಯಿತಿ ಹೆಸರಿಗೆ ದಾನ ಮಾಡಬೇಕು. ಪಂಚಾಯಿತಿ ಏನು ಅಂಗನವಾಡಿ ಉದ್ದೇಶಕ್ಕೆ ಅಂತ ನಮಗೆ ದಾನ ಮಾಡಿ ಕೊಟ್ಟಿದ್ದಾರೆ, ರಿಜಿಸ್ಟರ್ ಮಾಡಿ. ನಾವೇನು ಮಾಡ್ತಾ ಇದ್ದೀವಿ, ಈಗ ಪಂಚಾಯಿತಿ PDO ಮತ್ತು ಅಧ್ಯಕ್ಷರುಗಳ ಮುಖೇನ ನಾವು ಈಗ ಅದನ್ನು CDP ಅವರಿಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ. ಇದು ವಾಸ್ತುಸ್ಥಿತಿ. ನಿಮಗೆ ಯಾವುದೇ ರೀತಿ ದಾಖಲಾತಿ ಬೇಕಾದ್ರೂ ಈ ಪಂಚಾಯಿತಿ ನಾವೇನು ಹೇಳಿದ್ರು ಇಷ್ಟು ಈಗ 95-96ರಿಂದ ನಮ್ಮಲ್ಲಿ ಖಾತೆ ಎಂಟ್ರಿ ಇರೋದಾಗ್ಬೋದು, ಇಲ್ಲಾಂದರೆ ಲೋಕಾಯುಕ್ತದಿಂದ ನಮಗೆ ಬಂದಿರೋಂಥ ಒಂದು ಏನು ಒಂದು ನಿರ್ದೇಶನ ಪತ್ರ ಆಗ್ಬೋದು, ಮತ್ತು ಏನು ಈ ಕೋರ್ಟಲ್ಲಿ ಒಂದು ಆರ್ಡರ್ ಆಗಿದೆಯಲ್ಲ, ಈಗೇನು ಚಂದ್ರೇಗೌಡ ಅಂತ ಏನು ಆಪೋನೆಂಟ್ ಆಗಿರಲ್ಲ ಅವ್ರಿಗದು ಸಲ್ಸಲ್ಲ, ಅದು ಅವ್ರ ಜಾಗ ಅವ್ರಿಗೆ ಬರಲ್ಲ ಅನ್ನೋದನ್ನ ಆರ್ಡರ್ ಮಾಡಿರೋದು ಕೋರ್ಟು, ಅದು ದಾಖಲಾತಿ ನೀವು ತಗೋಬೋದು. ಮತ್ತು ಸ್ಪಾಟ್ಗೆ ಒಂದು ಸರ್ವೆ ಅವ್ರನ್ನ ಕರ್ಕೊಂಡು ಲೋಕಾಯುಕ್ತದವರಲ್ಲಿ ಬಂದು ಸ್ಪಾಟು ಮಾಜರ್ ಮಾಡಿದ್ದಾರೆ, ಅವರು ಅದ್ರದ್ದು ರಿಪೋರ್ಟು ಹಾಕಿದ್ದಾರೆ. ಸೊ ಈ ಎಲ್ಲ ದಾಖಲಾತಿಗೆ ನಾವು ನ್ಯಾಯಾಲಯಕ್ಕೆ ತಲೆ ಬಾಗಿಸಿ ನಾವೇನು ನ್ಯಾಯಾಲಯ ಕಾನೂನು ಪ್ರಕಾರ ಇದೆಯೋ ಅದನ್ನು ನಾವು ನೀಟಾಗಿ ಮಾಡಿ ಕೊಟ್ಟಿರೋಂಥ ಕೆಲಸ ಆಗಿದೆ. ಕನ್ನಮಂಗಲ ಗ್ರಾಮ ಪಂಚಾಯತ್ ಸದಸ್ಯ ಪೂಜನಹಳ್ಳಿ ಅಂಬರೀಶ್ ಮಾತನಾಡಿ, ನಾನು ಸಹ ಅದೇ ಗ್ರಾಮದವನಾಗಿದ್ದೇನೆ. ಊರಿನಲ್ಲಿ ಅಂಗನವಾಡಿ ಕೇಂದ್ರ ಇಲ್ಲದಿರುವುದರಿಂದ ಕುಳಿತು ಮಾತುಕತೆ ಮಾಡಿದಾಗ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರ ಒಪ್ಪಿಗೆ ಪಡೆದು ಖಾತೆದಾರರಿಂದ ದಾನಪತ್ರವಾಗಿ ಪಡೆಯಲಾಗಿದೆ. ಸುಳ್ಳು ಸುದ್ದಿ ಸತ್ಯಕ್ಕೆ ದೂರವಾದದ್ದು ಎಂದು ಸ್ಪಷ್ಟನೆ ನೀಡಿದರು. ಖಾಸಗಿ ಪತ್ರಿಕೆಗಳಲ್ಲಿ ಬಂದಿದೆಯಲ್ಲ ಅದೆಲ್ಲ ಸತ್ಯಕ್ಕೆ ದೂರವಾದದ್ದು. ನಾವು ಪಂಚಾಯತಿ ಸದಸ್ಯರಾಗಿ
ಅಂಗನವಾಡಿದು ಖಾತೆ ಎಲ್ಲ ಹುಡುಕಿ ಚೆಕ್ ಮಾಡಿದಾಗ ಇರಲಿಲ್ಲ. ಆಗ ಅವ್ರದ್ದು ಅಂತ ಇದಾದಾಗ ನಾವು ಕೂತು ಅವ್ರನ್ನ ಕರೆಸಿ ಕೂತು ಮಾತಾಡ್ಬಿಟ್ಟು ನಮ್ಮ ಊರಿಗೆ ಅಂಗನವಾಡಿ ಸ್ಕೂಲ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕೂರಿಸಿ ಮಾತಾಡಿ ಅವ್ರ ಕಡೆಯಿಂದ ದಾನಪತ್ರವಾಗಿ ತಗೊಂಡು ಅಂಗನವಾಡಿ ಸ್ಕೂಲ್ಗೆ ಖಾತೆ ಮಾಡಿಕೊಟ್ವಿ. ಸರ್ ಎಲ್ಲಿ ನಿಮ್ಮ ಹೆಸರೇನು? ನಿಮ್ಮ ಹೆಸರು ಅಂಬರೀಷ್ ಅಂತ. ಏನಾಗಿದ್ದೀರಿ ನೀವು? ನಾವು ಸದಸ್ಯರಾಗಿದ್ದೀವಿ, ಅದೇ ಪೂಜನಹಳ್ಳಿ ಗ್ರಾಮದ ಸದಸ್ಯರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪೂಜನಹಳ್ಳಿ ಗೌರಮ್ಮ ಮೂರ್ತಿ ಇನ್ನಿತರರು ಇದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು, ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುಯಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. Another number 08156459051. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899, 9738131184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context.
RR ಇನ್ಸ್ಟಿಟ್ಯೂಷನ್ಸ್ ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಗೆ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನ ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಕೆಆರ್ಎಸ್ ಪಕ್ಷದ ಹೆಸರು ಹೇಳಿಕೊಂಡು ಕೆಲವರು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದು, ಅಂತವರ ಬಗ್ಗೆ ಎಚ್ಚರದಿಂದಿದ್ದು ಪೊಲೀಸ್ ಠಾಣೆಗೆ ದೂರು ಕೊಡಬೇಕೆಂದು ಪಕ್ಷದ ತಾಲೂಕು ಅಧ್ಯಕ್ಷ ಅಬ್ದುಲ್ ಖಯೂಂ ಎಚ್ಚರಿಕೆ ನೀಡಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಕಲಾಂ ಮಾತನಾಡಿ, ಕೆಆರ್ಎಸ್ ಪಕ್ಷಕ್ಕೆ ಸಂಬಂಧವಿಲ್ಲದ ಕೆಲ ವ್ಯಕ್ತಿಗಳು ಪಕ್ಷದ ಹೆಸರನ್ನ ಬಳಸಿಕೊಂಡು ಸರ್ಕಾರಿ ಕಚೇರಿಗಳಿಗೆ ಹೋಗಿ ದರ್ಪ ತೋರಿಸುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದೆ. ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಬಳಿ ಬಂದು ಯಾರಾದರೂ ನಾವು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಎಂದು ಹೇಳಿಕೊಂಡರೆ ಪಕ್ಷ ಅವರಿಗೆ ನೀಡಿರುವ ಗುರುತಿನ ಚೀಟಿಯನ್ನ ಪರಿಶೀಲಿಸಿ ಎಂದು ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಅಬ್ದುಲ್ ಖಯೂಂ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತಾಲೂಕು ಅಧ್ಯಕ್ಷರು. ಇವಾಗ ಈ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಗಮನಕ್ಕೆ ತರ್ತಾ ಇದ್ದೀವಿ. ನಮ್ಮ ಪಕ್ಷದ ಹೆಸರು ಹೇಳ್ಕೊಂಡು ಎಲ್ಲ ಕಡೆನೂ ನಮ್ಮ ಪಕ್ಷದ ಹೆಸರು ದುರುಪಯೋಗ ಮಾಡಿಕೊಂಡು ಕೆಟ್ಟ ಹೆಸರು ತರೋಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಯಾರೇ ಆಗಿರಲಿ, ನಮ್ಮ ಪಕ್ಷದ ಟಿ ಶರ್ಟ್ ಯಾರು ಹಾಕ್ಕೊಂಡು ಬರ್ತಾರೋ, ಸದಸ್ಯರಾಗಲಿ ಪದಾಧಿಕಾರಿಗಾಗಲಿ ಯಾರಾದರೂ ಆಗಲಿ, ಟಿ ಶರ್ಟ್ ಯಾರು ಹಾಕ್ಕೊಂಡು ಬರ್ತಾರೆ ಅವರು ಮಾತ್ರ KRS ಪಕ್ಷದವರು. ಟಿ ಶರ್ಟ್ ಹಾಕ್ಕೊಂಡಿರೋ ಬರ್ದಿರೋರು ಅವರು ನಮ್ಮ ಪಕ್ಷದವರಲ್ಲ. ಅವ್ರಿಗೆ ರೆಸ್ಪಾನ್ಸ್ ಕೊಡಬೇಕಾಗುತ್ತೆ. ಯಾರು ಅವ್ರ ಹತ್ರ ID ಕಾರ್ಡ್ ಇಲ್ಲ ಅಂತ ಯಾರಾದರೂ ಹೇಳಿದರೆ ಅವರು ನಮಗೆ ಸಂಬಂಧಪಟ್ಟವರಲ್ಲ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಗಮನಕ್ಕೆ ತರ್ತಾ ಇದ್ದೀವಿ. ಪೊಲೀಸ್ ಇಲಾಖೆ, ನಗರಸಭೆ, ತಾಲೂಕು ದಂಡಾಧಿಕಾರಿಗಳಿಗೆ, ಸರ್ಕಾರಿ ಆಸ್ಪತ್ರೆ, DO ಆಫೀಸು, EO ಆಫೀಸು ಎಲ್ಲರ ಗಮನಕ್ಕೂ ತರ್ತಾ ಇದ್ದೀವಿ. ದಯವಿಟ್ಟು ಯಾರಾದರೂ ಬರಲಿ, ಈ ಥರ ಯೂನಿಫಾರ್ಮ್ ಇರಬೇಕು ಅವ್ರ ಹತ್ರ KRS ಪಕ್ಷ ಅಂದರೆ. ಇಲ್ಲ ಅಂದರೆ ಅವ್ರಿಗೆ ನೀವು ನಮಗೆ ಕರೆ ಮಾಡ್ಬೋದು. ನಂಬರ್ 8105206097 ಈ ನಂಬರ್ಗೆ ಕರೆ ಮಾಡಿ ತಿಳ್ಕೋಬಹುದು. ಇನ್ನೊಂದು ನಂಬರ್ ಹೇಳಿ. ಪ್ರಧಾನ ಕಾರ್ಯದರ್ಶಿ 9845962287. ಮತ್ತೆ ಬೇಕಾದರೆ ನೀವು ಅದ್ರ ಮೇಲೆ ಇದು ಮಾಡ್ಬೋದು. ಅವ್ರ ಮೇಲೆ ಬೇಕಾದರೆ ಅವ್ರು ಏನಾದರೂ ಕೆಟ್ಟ ಹೆಸರು ತರಬೇಕು ಅಂತ ಅವ್ರು ಏನಾದರೂ ಅಲ್ಲಿ ನಿಮಗೆ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ನೀವು ಅವ್ರ ಮೇಲೆ ಕ್ರಮ ತಗೋಬಹುದು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.
ಗೌರಿಬಿದನೂರು ನಗರದ ಮಧುಗಿರಿ ರಸ್ತೆಯ ಶ್ರೀ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನೆಲೆಸಿರುವ ಶ್ರೀ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಅನ್ನಪೂರ್ಣೇಶ್ವರಿ, ಗಣಪತಿ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರು ಬ್ರಹ್ಮರಥೋತ್ಸವ ಇದೇ ತಿಂಗಳ 28ರಂದು ಶುಕ್ರವಾರ ನಡೆಯಲಿದೆ. ವಿಶೇಷವಾಗಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಕುಂಭಾಭಿಷೇಕ ಸೇವೆ, ಹೂವಿನ ಸೇವೆ ಹಾಗೂ ಪ್ರಸಾದ ಸೇವೆಗಳು ಇರುತ್ತದೆ. ಭಕ್ತಾದಿಗಳು ಸೇವೆಗಳನ್ನು ಸ್ವೀಕರಿಸಿ ತಮ್ಮ ತನು ಮನ ಧನವನ್ನು ಅರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕರಾದ ಸಮೀರಾ ಶರ್ಮಾ ತಿಳಿಸಿದ್ದಾರೆ. अन्नपूर्णे सदा पूर्णे शंकर प्राणवल्लभे ज्ञानवैराग्य सिद्ध्यर्थं भिक्षां देहि च पार्वती माताश्च पार्वती देवी पिता देवो महेश्वरः बान्धवा शिवभक्ताश्च ಸ್ವದೇಶೋ ಭುವನತ್ರಯಂ. ಬರುವಂತಹ ಇದೇ ತಿಂಗಳಿನಲ್ಲಿ 26, 27, 28 ಹಾಗೂ 29ನೇ ತಾರೀಕು ಬ್ರಹ್ಮರಥೋತ್ಸವ ಅಂಗವಾಗಿ 3 ದಿನ ಕಾಲವಾಗಿ ಗೌರಿಬಿದನೂರು ಕ್ಷೇತ್ರದಲ್ಲಿ ಅನ್ನಪೂರ್ಣೇಶ್ವರಿಯ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವವನ್ನು ಅಂಗವಾಗಿ 27ನೇ ತಾರೀಕು ದೇವಪೂಜೆ, ಗಣಪತಿಯ ಪೂಜೆ, ಹಾಗೆ ಪುಣ್ಯಾಹ ವಾಚನ, ಹಾಗೆ ನಾಂದಿ ಪೂಜೆ ಇತ್ಯಾದಿಗಳೆಲ್ಲ ಕಾರ್ಯಕ್ರಮಗಳನ್ನು ಸಾಂಗೋಪಾಂಗವಾಗಿ ಯಾವ ವಿಧಿವಿಧಾನಪೂರ್ವಕವಾಗಿ ಹೇಳಿದ್ದಾರೋ ಶಾಸ್ತ್ರದ ಪೂರ್ವಕದಲ್ಲಿ ಆ ತಾಯಿಗೆ ಶುದ್ಧಿಯನ್ನು ಮಾಡಿ ತದನಂತರದಲ್ಲಿ 28ನೇ ತಾರೀಕು ಬ್ರಹ್ಮರಥೋತ್ಸವ ಸರಿಯಾಗಿ 12:30ಕ್ಕೆ 12ವರೆಗೆ ಪ್ರಾರಂಭವಾಗಿ ರಾಜಬೀದಿ ಉತ್ಸವ ಬ್ರಹ್ಮರಥೋತ್ಸವ ಅಂಗವಾಗಿ ತದನಂತರದಲ್ಲಿ ತೀರ್ಥಪ್ರಸಾದ, ಮಹಾಮಂಗಳಾರತಿ ತೀರ್ಥಪ್ರಸಾದವನ್ನು ಏರ್ಪಡಿಸಲಾಗಿದೆ. ತದನಂತರದಲ್ಲಿ 29ನೇ ತಾರೀಕು ರಾಜಬೀದಿ ಉತ್ಸವ. ಆ ರಾಜಬೀದಿ ಉತ್ಸವದಲ್ಲಿ ಬೆಳ್ಳಿಯ ರಥದಲ್ಲಿ ಅಮ್ಮನವರನ್ನು 3 ವಿಗ್ರಹಗಳನ್ನು ತೆಗೆದುಕೊಂಡು ಅಮ್ಮನವರ ಈ ಶನೇಶ್ವರ ದೇವಸ್ಥಾನವನ್ನು ಪ್ರಾರಂಭ ಮಾಡಿಕೊಂಡು ಅನೇಕ ದೇವಸ್ಥಾನಗಳನ್ನು ತಾಯಿ ಅಲ್ಲಲ್ಲಿ ಹೋಗಿ ಅಲ್ಲಲ್ಲಿ ಭಕ್ತರಿಗೆ ಅನುಗ್ರಹವನ್ನು ಮಾಡುವ ಸಂದರ್ಭದಲ್ಲಿ ತಾಯಿ ರಥಬೀದಿಯನ್ನು ಉತ್ಸವ ಅಂತೆಂಬುದಾಗಿ ಇಲ್ಲಿ ಮಾಡುವಂತಹ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಕಾಲಕ್ಕೆ ಭಕ್ತರು ಬಂದು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ವಿಜ್ಞಾಪನೆ. ನನ್ನ ಹೆಸರು ಸಮೀರ ಭಟ್ಟ ಎಂಬುದಾಗಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಅರ್ಚಕರು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಸ್ವಸ್ತಿ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಎಚ್ಎನ್ ವ್ಯಾಲಿ ನೀರು ಹರಿಯುವ ಕೆರೆ, ಅಕ್ರಮ ಮೀನುಗಾರಿಕೆ ಆರೋಪ, ಅಧಿಕಾರಿಗಳ ಶಾಮೀಲು ಶಂಕೆ. ಸಮಸ್ಯೆಗಳ ಪರಿಹಾರಕ್ಕೆ ಜನಸ್ಪಂದನಾ ಕಾರ್ಯಕ್ರಮ, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಜಮೀನಿನ ವಿಚಾರದಲ್ಲಿ ಕಲಹ, ಬೆಳ್ಳಂಬೆಳಗ್ಗೆ ಮಹಿಳೆಯ ಬರ್ಬರ ಕೊಲೆ, ಪೊಲೀಸರಿಗೆ ಶರಣಾದ ಆರೋಪಿ. ಅಚ್ಚರಿ ಮೂಡಿಸಿದ ಬೇವಿನ ಮರ, ಹಾಲು ಸೋರಿಕೆ ಕಂಡು ಬೆರಗಾದ ಜನತೆ ಮರ ನೋಡಲು ನೂಕುನುಗ್ಗಲು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.